ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಇಲ್ಲಿಂದ ಒಂದು ಅಂದಾಜು 20 ದಿವಸ ಇದೆ ನಮ್ಮ 102ನೇ ಬ್ಯಾಚ್ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲಿಯಕ್ಕೆ ಯಾವುದೇ ಒಂದು ಸ್ಥಳಕ್ಕೆ ಬರದೇ ಇರತಕ್ಕಂತ ಒಂದು ವಿಚಾರ ಅಲ್ಲ ಇದು. ಯಾಕೆಂದ್ರೆ ತುಂಬಾ ಜನ ಎಲ್ಲಿ ಬರಬೇಕು, ಎಲ್ಲಿ ಕ್ಲಾಸ್ ನಡೆಯುತ್ತೆ, ಎಲ್ಲಿ ಮಾಡ್ತೀರಾ ಅಂತ ಬರುತ್ತೆ. ಯಾವುದೇ ಒಂದು ಸ್ಥಳ ಇಲ್ಲ. ನಿಮ್ಮ ಮನೇಲೇ ಕೂತ್ಕೊಂಡು ನಿಮ್ಮ ಒಂದು ಕನ್ವೀನಿಯಂಟ್ ಟೈಮ್, ಅದು 2 ಟೈಮ್ ಇರುತ್ತೆ. ಬೆಳಿಗ್ಗೆ 11 ಗಂಟೆ ಹಾಗೆ ಸಂಜೆ 7 ಗಂಟೆ. ನಿಮ್ಮ ಅನುಕೂಲಕರವಾಗಿರ್ತಕ್ಕಂಥ ಸಮಯನ ಆರಿಸ್ಕೊಳ್ಳಿ. ಅದಾದ ನಂತರ 2 ಅವರ್ ಪ್ರತಿ ದಿವಸ 15 ದಿವಸ ಇರುತ್ತೆ ಕ್ಲಾಸು. ನಮ್ಮ ನಕ್ಷತ್ರನಾಡಿ ಅನ್ನೋ ಜ್ಯೋತಿಷ್ಯ ಶಾಸ್ತ್ರನ ಕಲೀರಿ. ಕಲ್ತಿರ್ತಕ್ಕಂಥವರು ಬಹಳ ನೆಮ್ಮದಿಯಿಂದ ಸುಖದಿಂದ ಜೀವನ ನೋಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಒಂದು ತಪ್ಪು ಆಲೋಚನೆ, ಮುಂದಿನ ಭವಿಷ್ಯ ನೋಡಿದ್ರೆ ನಮಗೆ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಭಯ ಅಥವಾ ಎಕ್ಸೈಟ್ಮೆಂಟ್ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಎಕ್ಸೈಟ್ಮೆಂಟ್ ಹೋಗಕ್ಕೆ ಇದು ನಾವೇನು ಯಾವುದು ಪಿಕ್ಚರ್ ಅಲ್ಲ. ಇದು ಒಂದು ಮೂವಿದು ನಾವು ಮುಂಚೆನೆ ಎಲ್ಲ ತಿಳ್ಕೊಂಡ್ಬಿಟ್ರೆ ಥ್ರಿಲ್ ಹೊಟ್ಟೋಗುತ್ತೆ ಅನ್ನಕ್ಕೆ ಜೀವನ ಯಾವುದೇ ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಬರ್ತಕ್ಕಂಥ ಕೆಲವು ಪಾತ್ರಗಳು ಹಾಸ್ಯವಾಗಿರುತ್ತೆ, ದುಃಖಕರವಾಗಿರುತ್ತೆ. ಅದು ನಮ್ಗೆ ಗೊತ್ತಿರುತ್ತೆ. ಅದು ನಟನೆ. ಒಂದು ಭಾವನಾತ್ಮಕವಾಗಿ ಒಂದು ಮನಸ್ಸಿಗೆ ಉಲ್ಲಾಸವನ್ನ ನೀಡತಕ್ಕಂಥದ್ದು ಒಂದು ಚಿತ್ರ, ಫಿಲಂ, ಮೂವಿ. ಅದರಲ್ಲೊಂದು ಕ್ಯೂರಿಯಾಸಿಟಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಒಂದು ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ, ಕ್ಯೂರಿಯಾಸಿಟಿ ಅಂತ ಇರುತ್ತೆ. ಅದಕ್ಕೆ ಮೂವೀಸ್ ಅಲ್ಲಿ ಏನ್ ಮಾಡ್ತಾರೆ, ಟ್ರೈಲರ್ ತೋರಿಸ್ತಾರೆ. ಹಿಂಗಿರುತ್ತೆ ಅಂತ ಒಂದು ಸ್ವಲ್ಪ ಟ್ರೈಲರ್ ತೋರಿಸ್ತಾರೆ. ಅದ್ರ ನಿಜವಾದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಪೂರ್ತಿ ನೋಡಿದಾಗಲೇ ಅದನ್ನ ಅನುಭವಿಸ್ತೀರಾ, ಆನಂದಿಸ್ತೀರಾ ಅಂತ ಹೇಳಿ. ಸೊ ನಮ್ಮ ಜೀವನ, ನಮಗೆ ನಡೀತಾ ಇರತಕ್ಕಂಥ ಘಟನೆಗಳು ಜೀವನದಲ್ಲಿ ಅದು ಮುಂಚೆನೆ ಗೊತ್ತಾಗ್ಬಿಟ್ರೆ ಥ್ರಿಲ್ ಹೋಗುತ್ತೆ ಅನ್ನಕ್ಕೆ ಇದು ಮೂವಿ ಅಲ್ಲ. ಯಾಕಂದ್ರೆ ಮನುಷ್ಯನ ಒಂದು ವಿಚಾರದಲ್ಲಿ ತಗೊಂಡಾಗ ಮನುಷ್ಯನ ಒಂದು ವಿಚಾರ ಕತೆ ಅಲ್ಲ, ಅದು ಜೀವನ. ಕತೆ ಬೇರೆ, ಜೀವನ ಬೇರೆ. ಸೊ ಹಾಗೆ ಇದು ಜೀವನದಲ್ಲಿ ಬಂದಾಗ ಮುಂಬರುವ ಅನೇಕ ಸರ್ಪ್ರೈಸಿಂಗ್, ಬಹಳ ಆಶ್ಚರ್ಯ ರೀತಿ ಇರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡಕ್ಕೆ ಅಥವಾ ಪ್ರಿವೆಂಟ್ ಮಾಡಕ್ಕೆ ಅಥವಾ ಎತ್ತೆಚ್ಕೊಳ್ಳಕ್ಕೆ ಅಥವಾ ಅರಿವಿಗೆ ಅಥವಾ ಮನಸ್ಸನ್ನು ಗಟ್ಟಿಗೊಳಿಸಕ್ಕೆ ಜ್ಯೋತಿಷ್ಯ ತುಂಬ ಸಹಾಯ ಮಾಡುತ್ತೆ. ಎಜುಕೇಶನ್ ಲೈನಲ್ಲಿ ಎಜುಕೇಶನ್ ಯಾರೋ ಓದ್ತಾ ಇಲ್ಲ, ತುಂಬ ಡಲ್ ಆಗಿದ್ದಾನೆ ಅಂತಂದಾಗ
ಮುಂಬರುವ ದಶಾಭುಕ್ತಿಗಳಲ್ಲಿ ಯಾವ ಒಂದು ಲೈನ್ ಅವನಿಗೆ ಬಹಳ ಈಸಿಯಾಗಿ ಸುಲಭವಾಗಿ ಇತರರಂಗೆ ಅವನು ಕೂಡ ಒಂದು ಒಳ್ಳೆ ವ್ಯಕ್ತಿಯಾಗಿ ಜೀವನದಲ್ಲಿ ಮುನ್ನಡೆಸಕ್ಕೆ ನಮ್ಮ ನಕ್ಷತ್ರ ನಾಡಿ ಸಹಾಯ ಮಾಡುತ್ತೆ. ಆಚೆ ಕಡೆ ಇರತಕ್ಕಂಥ ಕಾಂಪೌಂಡರ್ ಮಾಡ್ತಕ್ಕಂಥ ಸಿಸ್ಟಮ್ ಅಲ್ಲಿ ಇಲ್ಲ, ಇದು ಖಂಡಿತ ಇಲ್ಲ. ನಿಮಗೆ ಕಾಂಪೌಂಡರ್ ಮಾಡ್ತಕ್ಕಂಥ ಸಿಸ್ಟಮ್ ಅಲ್ಲಿ ಬರೀ ಸುಳ್ಳೆ ಇರುತ್ತೆ. ಬೆಳಿಗ್ಗೆ ಎದ್ದು ರಾಶಿ ಭವಿಷ್ಯ ಹೇಳೋರ್ಗೂ ಕೂಡ ನಾಲೆಜ್ ಏನು ಇರಲ್ಲ, ಪಕ್ಕ ಏನು ನಾಲೆಜ್ ಇರಲ್ಲ ಯಾವ ಲೈನಲ್ಲಿ ಹೋಗ್ಬೇಕು ಅಂತ. ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ ನೀವು ನೋಡಿ, ಯಾವ ಲೈನ್ ತಗೊಳ್ಬೇಕು ಅಂತ ಕೇಳ್ತಾರೆ ಇಲ್ಲಿ ಜಾಸ್ತಿ. ಬೇರೆ ಪ್ರೋಗ್ರಾಮ್ ನೋಡ್ಕೊಂಬನ್ನಿ, ನಮ್ಮ ಮಗಳಿಗೆ ಏನು ದೋಷ ಇದೆ, ನನ್ನ ಮಗನಿಗೆ ಏನು ದೋಷ ಇದೆ, ಇದನ್ನ ಹೇಳ್ತಾ ಕೂತಿರ್ತಾರೆ. ಜಾಬ್, ಬಿಸ್ನೆಸ್, ಫಿನಾನ್ಸ್ ಬಂದಾಗ ಜಾಬ್ ಬಿಟ್ಬಿಟ್ಟು ಬಿಸ್ನೆಸ್ ಮಾಡಬೇಕಾ, ಕೆಲಸದಲ್ಲಿ ಕಿರಿಕಿರಿ ಇದೆ, ಜಾಬಲ್ಲಿ ನನಗೆ ಯಾಕೋ ಏಳಿಗೆ ಇಲ್ಲ, ಜಾಬ್ ಬದಲಾವಣೆ ಮಾಡಬೇಕು ಅಂತ ತುಂಬಾ ಒದ್ದಾಡ್ತೇನೆ, ಆಗ್ತಾ ಇಲ್ಲ. ಅದು ಇದೆಯೋ ಇಲ್ವೋ ತಿಳ್ಕೊಳ್ಳೋಕೆ ನಮಗೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ಯಾವಾಗಿದ್ದಾಗ ಅವಾಗ ನಾವು ವೆಯ್ಟ್ ಮಾಡ್ತೀವಿ, ನಮಗೆ ಸಮಾಧಾನ ಆಗುತ್ತೆ. ಇದು ಕತೆ ಅಲ್ಲ, ಇದು ಜೀವನ ಅಂತ ಅವಾಗ ಅರ್ಥ ಆಗುತ್ತೆ. ತುಂಬಾ ಜನಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಕತೆ ಅಲ್ಲ, ನಿಮ್ ರೆಸ್ಪೆಕ್ಟಿವ್ ಕತೆ ಅಲ್ಲ, ಇವೆಲ್ಲ ತಿಳ್ಕೊಳ್ಳೋಕೆ ಇದು ಜೀವನ. ಇದು ಮದುವೆ ವಿಚಾರ ಬಂದಾಗ ಅನೇಕ ಹುಡುಗಿರನ್ನ ನೋಡ್ತೀವಿ, ಹುಡುಗರನ್ನ ನೋಡ್ತೀವಿ. ಇವತ್ತಿನ ಕಾಲಮಾನದಲ್ಲಿ ಫಸ್ಟ್ ಎಜುಕೇಶನ್ ನೋಡ್ತೀವಿ. ಫಸ್ಟ್ ಆಫ್ ಆಲ್ ಹುಡುಗ ಹುಡುಗಿ ಏನ್ ಮಾತಾಡಬೇಕು ಅವರಿಬ್ಬರ ಮಧ್ಯೆ ಅನ್ನೋದೇ ಇಲ್ಲೆಲ್ಲೂ ಒಂದು ಫ್ರೇಮ್ ವರ್ಕ್ ಹಾಕಿಲ್ಲ. ಒಂದು ಬಿಗ್ಗೆಸ್ಟ್ ಐರನಿ ಅಂತಾನೆ ಕರಿಬಹುದು. ಹುಡುಗ ಹುಡುಗಿ ಮಾತಾಡೋದನ್ನ ಅವ್ರ ಫೇಸ್ ಹಾಕ್ದಲೆ ಒಂದು ರೆಕಾರ್ಡ್ ಮಾಡಿ ಟ್ರೈನಿಂಗ್ ಪರ್ಪಸ್ಗೆ ಹಾಕಬೇಕು. ಅನೇಕ ಕಂಪನಿಲಿ ಉದ್ಯೋಗಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿ ಗೆಲುವನ್ನು ಸಾಧಿಸಬೇಕಾದ್ರೆ ಟ್ರೈನಿಂಗ್ ಅನ್ನೋದು ಇರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಪೋಷಕರು, ಎಸ್ಪೆಷಲಿ ತಾಯಂದಿರು ಅಥವಾ ತಂದೆ, ಮಕ್ಕಳಿಗೆ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳೋದೇ ಇಲ್ಲ. ಒಂದು ಏನು ತಿಳ್ಕೊಂಡ್ಬಿಡ್ತೀವಿ, ಪೇರೆಂಟ್ಸ್ ಎಸ್ಪೆಷಲಿ, ನಾವೇನು ನನ್ನ ಮಕ್ಕಳಷ್ಟು ಓದಿಲ್ಲ, ಅವ್ರಿಗೂ ಹೇಳಿದ್ರೆ ಅವ್ರು ಏನು ತಿಳ್ಕೊತಾರೋ, ಇಂಜಿನಿಯರಿಂಗ್ ಮಾಡಿದ್ದಾರೆ, ಮೆಡಿಕಲ್ ಮಾಡಿದ್ದಾರೆ, MS ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳಕ್ಕಾಗತ್ತಾ? ಅವ್ರಿಗೆ ದೊಡ್ಡ ದೊಡ್ಡ ಆಸೆಗಳಿದೆ, ಫಾರಿನ್ಗೆ ಹೋಗ್ಬೇಕು ಅಂತ ಇದ್ದಾರೆ, ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗ್ಬೇಕು ಅಂತಿದ್ದಾರೆ, ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ. ನಾನು ಓದಿರೋದೇ ಕಮ್ಮಿ, 8ನೇ ಕ್ಲಾಸು 10ನೇ ಕ್ಲಾಸು ಸೆಕೆಂಡ್ PUC ಅಷ್ಟೇ ಮುಗಿಸಿರೋದು, ನನ್ನ ಮಕ್ಕಳಿಗೆ ಹೇಳಕ್ಕಾಗತ್ತಾ ಅನ್ನೋ ಒಂದು ವಿಷಕಾರಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಪೋಷಕರು ಕೂತಿದ್ದೀರಾ. ಜೀವನದ ಬಗ್ಗೆ ವಿಚಾರಗಳು, ಮೌಲ್ಯಗಳು ಬೇರೆ, ಓದಿರೋದು ಬೇರೆ ಅಂತ ಯಾವಾಗ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪೋಷಕರು ಅವ್ರ ಮಕ್ಕಳಿಗೆ ಗೈಡೆನ್ಸ್ ಮಾಡಕ್ ಶುರು ಮಾಡ್ತಿರೋ ಅವತ್ತಿಂದ ಅವ್ರಿಗೆ ಟೈಮ್ ಬದಲಾಗುತ್ತೆ. ಓದಿರೋರ್ಗೆಲ್ಲನೂ ಕೂಡ ಜೀವನ ಹೇಗೆ ನಡೆಸಬೇಕು ಅನ್ನೋದು ತಿಳಿದಿರಬೇಕು ಅನ್ನೋದು ತಪ್ಪು ಮಾಹಿತಿ. ನಾವು BE ಮಾಡಿದೀವಿ ಅಂದಿದ ತಕ್ಷಣ ನಮಗೆ ಮುಂಬರುವ ದಿನಗಳಲ್ಲಿ ಅಥವಾ ಮುಂಬರುವ ಮದುವೆ ವಿಚಾರದಲ್ಲಿ ನಾವು ಅದ್ಭುತವಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಬಹಳ ತಪ್ಪು. ಮದುವೆ ವಿಚಾರ ಬಂದಾಗ ಹುಡುಗ ಹುಡುಗಿ ಮಾತಾಡಕ್ ಬಿಡ್ತೀರ ನೀವೆಲ್ಲ. ಏನ್ ಮಾತಾಡ್ತಾ ಇದ್ದಾರೆ, ಏನ್ ವಿಚಾರ ಮಾತಾಡ್ದ, ಏನ್ ವಿಚಾರ ಮಾತಾಡಿಲ್ಲ, ಆ ವಿಚಾರನ ಪೋಷಕರು ಮೊದಲು ನೀವು ವಿಚಾರ ಮಾಡಲೇಬೇಕು. ಏನ್ ಮಾತಾಡಿದ್ರಿ? ಸಿಲ್ಲಿಯಾಗಿ ಕಾನ್ವರ್ಸೇಷನ್ಗಳಾಗ್ತವಲ್ಲಿ. ಬಹಳಷ್ಟು ಟೈಮು ಯಾವುದೋ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗಿ ಬಂದಾಗ ಇಂಟರ್ವ್ಯೂ ಏನೇನು ಕೇಳ್ತಾರೋ ಆ ಥರ ಕ್ವಶನ್ಸ್ ಇರುತ್ತೆ. ಇಂಟರ್ವ್ಯೂ ಕ್ವಶನ್ಸು ಮತ್ತೆ ಜೀವನದ ಕ್ವಶನ್ಸು ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ನಿನ್ಗೆ ಎಷ್ಟು ಸ್ಯಾಲ್ರಿ, ಅದನ್ನ ಕಟ್ಕೊಂಡು ಏನು? ಫಸ್ಟೇ ನಾವು ಹುಡುಗನ ಅಥವಾ ಹುಡುಗಿನ ನೋಡಿದಾಗ ಫಸ್ಟೇ ಹೇಳಿರ್ತಾರೆ ತಾನೆ, ಹುಡುಗ ಇಂಥ ಕಂಪ್ನಿ ಇದ್ದಾನೆ, ಹುಡುಗಿ ಇಂಥ ಕಂಪ್ನಿ ಇದ್ದಾರೆ, ಇಷ್ಟು ಸಂಬಳ ಬರ್ತಾ ಇದೆ ಅಂತ. ಅದು ಗೊತ್ತಿರುತ್ತೆ ತಾನೆ, ಅದಾ ಇಂಪಾರ್ಟೆಂಟು. ನೆಕ್ಸ್ಟ್ ಯಾವ ಕಂಪ್ನಿಗೆ ಹೋಗ್ಬೇಕು ಅಂತಿದ್ಯಾ, ಇದು
ಹುಡುಗ ಹುಡುಗಿ ಮದುವೆ ಆಗ್ಬೇಕಾದ್ರೆ ಜಾಬ್ ವಿಚಾರದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಇವೆಲ್ಲ. ನಿನಗೆ ಆನ್ ಸೈಟ್ ಇಷ್ಟ ಇಲ್ವಾ, ಆಫ್ ಸೈಟ್ ಇಷ್ಟ ಇಲ್ವಾ, ಅದೆಲ್ಲ ಇರ್ರಿಲೆವೆಂಟ್. ವಿವಾಹಕ್ಕೆ, ವೈವಾಹಿಕ ಜೀವನಕ್ಕೆ ಇರ್ರಿಲೆವೆಂಟ್. ತಿನ್ನೋದ್ರಲ್ಲಿ ಏನಿಷ್ಟ? ಸ್ಟ್ರೇಂಜ್ ಇದೆಲ್ಲ. ತಿನ್ನೋದ್ರಲ್ಲಿ ಏನಿಷ್ಟ? ಏನದೊಂದನೇ ಮಾಡಕ್ಕದು? ಪ್ರತಿ ದಿವಸ ಮನೇಲಿ ವೆರೈಟಿ ಮಾಡ್ತಾರೆ. ಇಡ್ಲಿ, ದೋಸೆ, ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಚಿಕನ್ನು, ಮಟನ್, ವೆರೈಟಿ ಮಾಡ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಅತಿ ಹೆಚ್ಚು ಇಷ್ಟ ಆಗ್ಬೋದು. ಅದನ್ನ ತಿಳ್ಕೊಂಡು ಏನ್ ಮಾಡೋದು? ಇಂಥವು ಕ್ವಶನ್ಸ್ ಕೇಳ್ತಾರೆ. ನಿನಗೆ ತಿನ್ನೋದ್ರಲ್ಲಿ ಏನಿಷ್ಟ? ಜ್ಯೂಸಲ್ಲಿ ಏನಿಷ್ಟ? ಯಾವ ಕಲರ್ ಡ್ರೆಸ್ ಅಂದ್ರೆ ಇಷ್ಟ? ಓದಿರೋದೆಲ್ಲ ಇಂಜಿನಿಯರಿಂಗು, MBS. ಕೇಳೋ ಕ್ವಶನ್ಸ್ ಎಲ್ಲ ಸಿಲ್ಲಿ. ಇದನ್ನೇ ನಾನು ನಿಮ್ಮ ಪೋಷಕರಿಗೆ ಹೇಳ್ತಾ ಇರೋದು. ದಯವಿಟ್ಟು ನಿಮ್ಮ ಮಕ್ಕಳು ಕೇಳಿ ಏನೇನು ಪ್ರಶ್ನೆ ಮಾತಾಡಿದ್ರಿ ಅಂತ. ಕೇಳಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿದೆ. ನಿಮ್ಗೇನಾದ್ರು ಬೈಯೋ ಗುಣ ಇದೆಯಾ ಕೇಳ್ಕೊಳ್ಳಿ. ನಾನು ಕ್ವಶನ್ಸ್ ಬೇಕಾದ್ರೆ ಹತ್ತು ಕೊಡ್ತೀನಿ ನಿಮಗೆ, ಕೇಳಿ. ನಿಮ್ಗೇನಾದ್ರು ಬೈಯೋ ಗುಣ ಇದೆಯಾ, ಸಿಟ್ ಮಾಡ್ಕೊಳ್ಳೋ ಗುಣ ಇದೆಯಾ ಕೇಳಿ. ಐದರ್ ಸೈಡ್. ಅದೇ ಪ್ರಶ್ನೆ ನಾನು ಕೇಳಿದ್ರೆ ನೀವು ಏನು ಹೇಳ್ತೀರಾ, ನೀವು ಕೇಳಿದ್ರೆ ನಾನು ಹೇಳ್ತೀನಿ, ಆ ಥರ. ಅದು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಟಿಟ್ಯೂಡ್ ಮೇಲೆ ವರ್ಕ್ ಮಾಡಿ. ಎಲ್ಲರೂ ಪೋಷಕರು ನಿಜವಾಗ್ಲೂ ವೇಸ್ಟ್ ಅಂತ ನಾನು ಒಂದು ವರ್ಡ್ ಯೂಸ್ ಮಾಡ್ತೀನಿ. ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ವೇಸ್ಟ್ ಪೋಷಕರು. ಏನ್ ಕೇಳಬೇಕು, ಏನ್ ಕೇಳಬಾರ್ದು ಅನ್ನೋ ವಿಚಾರವೇ ಇಲ್ಲ. ಅವ್ರಿಬ್ರು ಮಾತಾಡ್ಕೊಂಡ್ರ ಚೆನ್ನಾಗಿ ಮಾತಾಡ್ಕೊಂಡ್ರು. ಇಷ್ಟ ಆಯ್ತಾನೆ, ಇಷ್ಟ ಆಯ್ತು. ಅವನಿಗೆ ಮ್ಯಾಗಿ ಇಷ್ಟ ಅಂತ ಅಂದ, ನನಗೂ ಮ್ಯಾಗಿ ಇಷ್ಟ, ಇಬ್ರಿಗೂ ಈಸಿ ಆಯ್ತು ಮಾಡಕ್ ಮ್ಯಾಗಿ. ಅವನಿಗೆ ಪೆಪ್ಸಿ ಇಷ್ಟ ಅಂತಂದ, ನನಗೂ ಒಂಥರ ಪೆಪ್ಸಿ ಸ್ವಲ್ಪ ಕುಡಿತೀನಿ, ನನಗೂ ಪೆಪ್ಸಿ ಇಷ್ಟ. ಆಮೇಲೆ ಅವನು ಪಿಜ್ಜಾ ಆರ್ಡರ್ ಮಾಡ್ತಾರಂತೆ ಅದೆಲ್ಲೋ ಒಂದು ಅಂಗಡಿಯಿಂದ. ನನಗೂ ಅದೇ ಅಂಗಡಿಯಿಂದನೇ ಪಿಜ್ಜಾ ಆಸೆ. ನಮಗೆ ಇಷ್ಟ ಒಂದೇ ಮಮ್ಮಿ, ನನಗೊಂದು ಇಷ್ಟ ಆಗ್ಬಿಟ್ಟ, ನನಗೇನು ಇಷ್ಟನೋ ಅವ್ನಿಗಿಷ್ಟ. ಇದು ಎಲ್ಲರೂ ಮಾತಾಡೋದು ಇವತ್ತಿನ ದಿವಸ. ಆಮೇಲೆ ಕಲರು ಸೇಮ್ ಆಯ್ತು. ನನಗೆ ರೆಡ್ ಅಂದ್ರೆ ಇಷ್ಟ, ಗ್ರೀನ್ ಅಂದ್ರೆ ಇಷ್ಟ. ಅವನು ಅದೇ ಹೇಳ್ದ, ರೆಡ್ ಅಂದ್ರೆ ಇಷ್ಟ, ಗ್ರೀನ್ ಅಂದ್ರೆ ಇಷ್ಟ ಅಂತ. ಯಾರು ಆಟಿಟ್ಯೂಡ್ ಬಗ್ಗೆ ಮಾತಾಡಿಲ್ಲ ಅಲ್ಲಿ. ನಿಮಗೆ ಯಾವ ಒಂದು ಪ್ರಕೃತಿ ನಿಮಗಿದೆ, ಹಾಸ್ಯ ಪ್ರಕೃತಿನ? ನಿಮಗೆ ಜೋಕ್ ಮಾಡಿದ್ರೆ ಏನಾದ್ರು ನಿಮಗೆ ನೋವಾಗುತ್ತಾ? ಅದನ್ನ ಲೈಟ್ ಆಗಿ ತಗೊಳ್ತೀರಾ? ಮತ್ತೇನೋ ಒಂದು ತಪ್ಪುಗಳು ನಡೆಯುತ್ತೆ, ರೇಗ್ತೀರಾ. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಬರುತ್ತಾ ನಿಮಗೆ? ನಾನೇನೋ ತಪ್ಪು ಮಾಡ್ತೀನಿ, ನಾನು ಹೀಗೆ, ನಂಗೆ ಸ್ವಲ್ಪ ಕೋಪ ಜಾಸ್ತಿ ಇದೆ, ಆದ್ರೆ ಆಮೇಲೆ ಸರ್ ಹೋಗ್ತೀನಿ. ಹಾಗೆ ನನಗೆ ರೆಸ್ಪೆಕ್ಟ್ ಅಂದ್ರೆ ಬಹಳ ಇಂಪಾರ್ಟೆಂಟು. 4 ಜನರ ಮಧ್ಯೆ ನನಗೆ ಬೈದ್ರೆ ನನಗಾಗಲ್ಲ, ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ, ನಾನು ಅಂತ ಪರ್ಸನ್ ಇಂದ ಹೇಟ್ ಮಾಡ್ತೀನಿ. ಇಂಥ ಆಟಿಟ್ಯೂಡ್ ಇರ್ತಕ್ಕಂಥದ್ದು, ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥದ್ದು ಡಿಸ್ಕಸ್ ಮಾಡಿದ್ರೆ ಅದನ್ನ ಬಾಂಧವ್ಯ ಅಂತಾರೆ. ಹಾಗೆ ನಿಮಗೆ ಮಕ್ಕಳಂದ್ರೆ ಇಷ್ಟನಾ? ಬೇಗ ಮಗು ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ? ಇಂಥ ಪ್ರಶ್ನೆಗಳನ್ನ ಹುಡುಗ ಹುಡುಗಿ ಕೇಳಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 3 years ಅಲ್ಲಿ ಏನ್ ಸಂಬಳ ತಗೊಳ್ತಾ ಇದ್ದೀರಾ ನೀವು? ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಈಗ 1.5 ಲಕ್ಷ ಬರ್ತಾ ಇದೆ, ನೆಕ್ಸ್ಟ್ 3 years ಅಲ್ಲಿ ಏನ್ ಮಾಡ್ತೀರಾ? ಯಾವ ಕಂಪನಿಗೆ ಹೋಗ್ಬೇಕು ಅಂತಿದ್ದೀರಾ? ಇಂಥ ದರಿದ್ರ ಕಚಡ ಕ್ವಶನ್ಸ್ನ ಕೇಳಕ್ಕೆ ನಮ್ಮ ಪೋಷಕರೇ ಬಿಡ್ತಾರೆ. ಫಸ್ಟ್ ನಮ್ಮ ಪೋಷಕರು ಒಂದು ತಿಳ್ಕೋಬೇಕು, ನಿಮ್ಮ ಜೀವನದಲ್ಲಿ, ನಿಮ್ಮ ಮದುವೆ ಜೀವನದಲ್ಲಿ ಏನೇನು ಬೇಕಾಗಿತ್ತು, ಆಮೇಲೆ ಅದರಲ್ಲಿ ಏನೇನು ಬೇಡದೇ ಇರೋದು ಏನೇನಿತ್ತು, ಅದನ್ನ ಒಬ್ರೊಬ್ರು ಟ್ರೈನ್ ಮಾಡಿದ್ರೆ ಅಲ್ಲೇ ಕೌನ್ಸಿಲಿಂಗ್ ಆಗ್ಬಿಡುತ್ತೆ. ನೀವುಗಳೆಲ್ಲ ಏನ್ ಮಾಡ್ತೀರಾ? ಮದುವೆ ಮಾಡ್ಬಿಡ್ತೀರಾ. ಆಮೇಲೆ ನಮ್ಮಿಬ್ಬರಿಗೂ ಕಾಂಪಿಟಬಿಲಿಟಿ ಇಲ್ಲ. ವೆರಿ ವೆರಿ ನೈಸ್ ಇಂಗ್ಲಿಷ್, ಅದು UK ಇಂಪೋರ್ಟೆಡ್ ಇಂಗ್ಲಿಷ್. ವಿ ಡೋಂಟ್ ಹ್ಯಾವ್ ಮಚ್ ಕಾಂಪಿಟಬಿಲಿಟಿ. ಅದಕ್ಕೆ ಏನ್ ಮಾಡೋದು? ನೆಕ್ಸ್ಟ್ ಕೌನ್ಸಿಲರ್ ಹತ್ರ ಹೋಗೋಣ. ಈ ಕೌನ್ಸಿಲಿಂಗ್ ಅಂತ ಒಬ್ರು ಇದ್ದಾರೆ, ಸೈಕಾಲಜಿಸ್ಟ್ ಹತ್ರ ಹೋಗೋಣ. ಆ ಸೈಕಾಲಜಿಸ್ಟ್ ಹತ್ರ ಹೋದ್ರೆ ಏನ್ ಮಾಡ್ತಾನ ಅವನು? ನಿಮ್ಮ ಹತ್ರ ದುಡ್ಡು ತೊಗೊಳ್ತಾನೆ, ಅವನ ಹತ್ರ ದುಡ್ಡು ತೊಗೊಳ್ತಾನೆ, ಕತೆಗಳು ಕೇಳ್ತಾನೆ. ಇದೇ ಕತೆಗಳು ಮದುವೆಗಿನ ಮುಂಚೆನೆ ಮಾಡಿದ್ರೆ
ಕಾಂಪಿಟಿಬಿಲಿಟಿ ಇಲ್ಲ ಅಂತ ಮದುವೆ ಆದ್ಮೇಲೆ ಗೊತ್ತಾಗತ್ತಲ್ಲ, ಅದನ್ನ ಮುಂಚೆನೆ ಮಾಡ್ಬೇಕಾಗಿರೋದೇ ಅದೇ ನಿಶ್ಚಿತಾರ್ಥಗಿನ ಮುಂಚೆ ಆಗ್ಬೇಕಾಗಿರಕ್ಕಂತ ವಿಚಾರ. ಈ ವಿಚಾರಗಳು ಯಾವ ಜ್ಯೋತಿಷ್ಯ ಯಾವ ಚಾನಲ್ ಟಿವಿಲಿ ಮಾತಾಡ್ತಾರೆ? ನಿಮಗೆ ಸಪ್ತಮದಲ್ಲಿ ಕುಜ ಇದ್ದಾನೆ, ಸಪ್ತಮದಲ್ಲಿ ಶನಿ ಇದ್ದಾನೆ, ಅವನಿದ್ದಾನೆ ಇವನಿದ್ದಾನೆ, ಮದುವೆ ವಿಳಂಬ, ಅಲ್ಲಿ ಮದುವೆ ಡಿಲೇ ಆಗ್ತಾ ಇದೆ, 2 ಸಂಬಂಧಗಳು ಕಟ್ಟಾಯ್ತು, ಮಾತುಕತೆ ಸರಿಗ್ ಮಾಡಿಲ್ಲ, ಮದುವೆವರೆಗೂ ಬಂತು, ಏನೋ ಮಾತುಕತೆಯಿಂದ ಬಿಟ್ಟೋಯ್ತು, ಎಲ್ಲ ನಾವು ಚೌಲ್ಟ್ರಿ ಬುಕ್ ಮಾಡಿದ್ವಿ, ದುಡ್ಡು ಕೊಟ್ಟಿದ್ವಿ, ಹಾಳು ಮೂಳು. ಆ ಟೈಮಲ್ಲಿ ನೀವು ಯಾಕೆ ಆಟಿಟ್ಯೂಡ್ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ, ಹುಡುಗನ ಬಗ್ಗೆ ಅಥವಾ ಹುಡುಗಿ ಬಗ್ಗೆ? ಅದಕ್ಕೆ ಇಲ್ಲಿರ್ತಕ್ಕಂಥ ಕಾಂಪೌಂಡರ್ಗಳು ಪುಂಗಿದಾಸರು ಬೆಳಿಗ್ಗೆ ಬರ್ತಾರಲ್ಲ 7 ಗಂಟೆಯಿಂದ 9 ಗಂಟೆವರೆಗೂ ಅನೇಕ ವಾಹಿನಿ ಪುಂಗಿದಾಸರು ಅಂತ ಕರಿತೀನಿ ಅವ್ರನ್ನ. ಅದು ದೊಡ್ಡ ದೊಡ್ಡ ಚಾನಲ್ ಅವರೇ ಪುಂಗಿ ದಾಸರು. ಅಲ್ಲೆಲ್ಲಾದ್ರೂ ಒಂದು ಸಮಾಜಕ್ಕೆ ಬದಲಾವಣೆ ತರ್ತಕ್ಕಂಥ ಒಂದು ಜ್ಯೋತಿಷ್ಯರು ಕೂತಿದಾರ ಅಲ್ಲಿ? ಜಸ್ಟ್ ಆಲ್ವೇಸ್ ಟಾಕಿಂಗ್ ಅಬೌಟ್ ನೆಗೆಟಿವಿಟಿ ಆಫ್ ಪ್ಲಾನೆಟ್ಸ್. ಗ್ರಹಗಳು ಕೆಟ್ಟದ್ದು ಕೊಡ್ತವೆ, ಒಳ್ಳೇದು ಕೊಡ್ತವೆ, ಎಸ್. ಆದ್ರೆ ನಮಗೆ ವಿವೇಕ ಅನ್ನೋದೊಂದು ಇರುತ್ತಲ್ವಾ, ಅರಿವು ಅಂತ ಇರುತ್ತಲ್ವಾ, ಅದು ಬದಲಾಗ್ಬೋದಲ್ವಾ? ನೋಡಪ್ಪ, ನಿನಗೆ ಕಷ್ಟ, ನಿನಗೆ ಕೋಪ ಜಾಸ್ತಿ ಅಪ್ಪ, ಮಾಡ್ಕೊಳ್ಳೋ ಹುಡುಗಿ ಹತ್ರ ಸ್ವಲ್ಪ ಸೌಮ್ಯದಿಂದ ಇರ್ಬೇಕಪ್ಪ, ಕಲ್ತ್ಕೊಬೋತಾನೆ. ವಿಚ್ ಕ್ಯಾನ್ ಬಿ ಚೇಂಜ್ಡ್, ವಿಚ್ ಕ್ಯಾನ್ ಬಿ ಆಲ್ಟರ್ಡ್. ಆಯ್ತು, ಓ ಹಂಗಾ, ಬರೋ ಹುಡುಗಿ ನಾನು ಚೆನ್ನಾಗಿ ನೋಡ್ಕೋಬೇಕು, ಬರೋ ಹುಡುಗಿಗೆ ರೇಗಬಾರ್ದು, ಪ್ರೀತಿ ತೋರಿಸ್ಬೇಕು, ಕೋಪ ಮಾಡ್ಕೋಬಾರ್ದು, ಸಂಬಂಧಗಳನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಇದು ತಾನೇ ಹೇಳ್ಬೇಕಾಗಿರೋದು. ಜಾತಕದಲ್ಲಿ ಇರ್ತಾವ್ರಿ, ಜಾತಕದಲ್ಲಿ ದೋಷ ಇರುತ್ತೆ, ಎಲ್ಲ ಇರುತ್ತೆ. ದೇರ್ ಆರ್ ಸರ್ಟನ್ ಕ್ಯಾರೆಕ್ಟರ್ಸ್ ವಿಚ್ ವಿ ಕ್ಯಾನ್ ಚೇಂಜ್. ಅರ್ಥ ಆಯ್ತಲ್ಲ? ಪ್ಲಾನೆಟರಿ ಪೊಸಿಷನ್ಸ್ ಹೇಳುತ್ತೆ ಚೆನ್ನಾಗಿದೆ ಇಲ್ಲ ಅಂತ. ನಮ್ಮ ಕೈಲೂ ಒಂದು ಶಕ್ತಿ ಇದೆ, ವಿಲ್ ಪವರ್ ಅಂತಾನು ಕರೀತಾರೆ. ಆ ವಿಲ್ ಪವರ್ ಇದೆಯಾ? ಹುಡುಗ ಹುಡುಗಿ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿ. ಈ ಎಪಿಸೋಡ್ ಎಲ್ಲಾ ಹುಡುಗ ಹುಡುಗಿರಿಗೂ ಕಳಿಸಿ. ಮದುವೆ ಆಗ್ತಕ್ಕಂತ ಮುಂಚೆ ಏನ್ ಪ್ರಶ್ನೆಗಳು ಕೇಳಬೇಕು? ನಿನಗೆ ಲವ್ ಅಂದ್ರೆ ಸಬ್ಜೆಕ್ಟ್ ಗೊತ್ತಾ? ಕೇಳಿ. ಲವ್ ಮಾಡೋಕಂದ್ರೆ ಇಷ್ಟನಾ? ಇನ್ನೂ ಸ್ವಲ್ಪ ಒಳಗಡೆ, ಇನ್ನೂ ಸ್ವಲ್ಪ ಡೀಪ್ ಆಗೇ ಕೇಳಿ. ವಾಹಿನಿಲ್ ಬೇಡ, ಅಲ್ಲೂ ತಿಳ್ಕೋಬೇಕು ಆ ವ್ಯಕ್ತಿಗೆ ಅದ್ರಲ್ಲಿ ಆಸಕ್ತಿ ಇದೆಯಲ್ವಾ ಅಂತ. ಅದನ್ನು ಒಂದು ಮದುವೆ ಮಾಡ್ಕೊಳ್ಳೋದೇ ಆ ವಿಚಾರಕ್ಕೋಸ್ಕರ. ಒಂದು ಲವ್, ಇನ್ನೊಂದು ಹೇಳ್ತಕ್ಕಂಥ ಒಂದು ವಿಚಾರ. ಆ ಲವ್ ಮಾಡ್ತಾನ ಅಂತ ತಿಳ್ಕೊಳ್ಳಿ. ಮದುವೆ ಆದ್ಮೇಲೆ, ಎಲ್ಲ ಆದ್ಮೇಲೆ ಅವ್ನ ಕೆಲ್ಸದಲ್ಲಿದ್ದಾನೆ, ದುಡ್ಡು ಬರ್ತಾ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಲವ್ವೇ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಡಿವೋರ್ಸ್ ಹತ್ರ ಹೋಗ್ತೀರಾ, ಕೋರ್ಟ್ಗೆ ಹೋಗ್ತೀರಾ? ಅವನಿಗೆ ಫೀಲಿಂಗ್ಸೇ ಇಲ್ಲ ಅಂತೀರಾ. ಆಮೇಲೆ ಫೀಲಿಂಗ್ಸ್ ಇದೆಯಾ ಕೇಳಿ ಫಸ್ಟು. ನನ್ನ ಮೇಲೆ ನಿನಗೆ ಆಸಕ್ತಿ ಇದೆಯಾ, ಆಸೆ ಇದೆಯಾ? ನನ್ನ ಫೋಟೋದಲ್ಲಿ ನೋಡಿದಾಗ ಇಷ್ಟ ಆಯ್ತಾ, ಇಲ್ಲಿ ನೋಡಕ್ ಇಷ್ಟ ಆಯ್ತಾ? ಕೇಳಿ. ನೋ ಪ್ರಾಬ್ಲಮ್. ಯಾವ ಕಲರ್ ಇಷ್ಟ ಅಲ್ಲ, ನಾನು ಇಷ್ಟನ ಅಂತ ಕೇಳಿ. ಯಾವ ಕಲರ್ ಇಷ್ಟ ಅಂತ ಕೇಳ್ತೀರಿ ನೀವೆಲ್ಲ, ಅಲ್ವಾ? ಕಲರ್, ಎಲ್ಲ ಕಲರು ಹಾಕೋತೀವಿ ನಾವು ಡೈಲಿ. ಕಲರ್ಗಿನ್ನ ನಾನು ಇಷ್ಟ ಅದನ್ನ ಏನ್ ನೋಡಿ ಇಷ್ಟಪಟ್ರಿ ಕೇಳಿ. ಅದನ್ನ ಏನ್ ನೋಡಿ ಇಷ್ಟಪಟ್ರಿ? ನಿನ್ ಕೆಲಸ ನೋಡ, ನನ್ನ ಸಂಬಳ ನೋಡ, ಅಥವಾ ನಮ್ಮ ಮನೆಯಲ್ಲಿ ಸ್ವಂತ ಮನೆ ಇದೆ ಅಂತ ನೋಡ, ಅಥವಾ ನಮ್ಮ ಅಪ್ಪ ಅಮ್ಮ ಆಸ್ತಿಗಳು ಇಟ್ಟಿದಾರ ಅಂತ? ಅದೆಲ್ಲ ಬೇಕು. ಅದ್ರ ಜೊತೆಗೆ ಇಷ್ಟೆಲ್ಲ ಬಿಟ್ಟು ಪ್ರೀತಿ ಇದೆಯಾ? ಯಾವುದೇ ಕಾರಣಕ್ಕೂ ಮನಸ್ಸು ನೋಸಲ್ಲ. ಇದು ಇಬ್ಬರಿಗೂ ಸೇರಿ ಹೇಳ್ತಾ ಇದ್ದೀನಿ ನಾನು. ಹುಡುಗ ಹುಡುಗಿಗೆ ಅಥವಾ ಹುಡುಗಿ ಹುಡುಗನಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು, ಬೋತ್ ಆಫ್ ದೆಮ್. ಯಾವುದೇ ಕಾರಣಕ್ಕೂ ನಾನು ಡಿಸೈಡ್ ಮಾಡಿದ್ದೀನಿ, ನೀನು ನೋಡಾದ್ಮೇಲೆ ನನಗೆ ಇಷ್ಟ ಆಯ್ತು, ಇವಳು ನನ್ನ ಬಹಳ ಸಂಗಾತಿ ಅಂತ ನಾನು ಅನ್ಕೊಂಡಿದ್ದೀನಿ, ಇಂಥ ಬಾಂಧವ್ಯದ ಮಾತು ಮಾತಾಡ್ರಿ ಅಲ್ಲಿ. ವಾಟ್ ಬ್ಲೇಡ್ ಇನ್ ನಾನ್ ಸೆನ್ಸ್ ಯು ಆಲ್ ಸ್ಪೀಕ್. ಐ ನೋ. ನಾನೊಬ್ಬರನ್ನ 2-3 ಕೂರಿಸಿದ್ದೆ, ಮಾತಾಡಿದ್ರೆ ಏನ್ ಮಾತಾಡ್ತೀರ ಅಂತ. ಆಲ್ ನಾನ್ ಸೆನ್ಸ್ ರಬಿಶ್ ಮಾತಾಡಿದ್ರು. ಅಂಥವ್ರದೆಲ್ಲ ಕಿತ್ತೋಗಿದೆ. ಇದು ಮೊದಲ ಪ್ರಾಬ್ಲಮ್ಮು ಪೋಷಕರದು. ಪೋಷಕರು ಇನ್ವಾಲ್ವ್ ಆಗಬೇಕು. ಏನ್ ಕೇಳ್ಬೇಕು ಗೊತ್ತೇನೆ? ನೀವು ತಾಯಂದಿರು, ತಂದೆ ಏನೇನ್ ಬೇಕಾಗಿತ್ತು ನಮ್ಮ ಜೀವನದಲ್ಲಿ 20 ವರ್ಷದಲ್ಲಿ ನಾವು ಏನೇನು ಸಫರ್ ಮಾಡಿದ್ವಿ, ಏನೇನು ನಮಗೆ ಪ್ರಾಬ್ಲಮ್ ಆಯ್ತು, ಏನೇನು ಕಷ್ಟಗಳು ಬಂತು, ಅದನ್ನ ಅವ್ರಿಗೆ ಹೇಳಿ. ಇಂಥದ್ದು ಇಂಪಾರ್ಟೆಂಟ್ ಕಡೆ, ಇಂಥದ್ರಲ್ಲಿ ಅವನು ಸರಿಯಾಗಿದ್ದಾನ? ನೀವುಗಳು ನೋಡೋದೇನು ಗೊತ್ತಾ? ಪೋಷಕರು 6 ಅಡಿ ಇದಾನ, ಲವ್ ಮಾಡದೇವರು ಪರವಾಗಿಲ್ಲ, 6 ಅಡಿ ಇದಾನ, ಬೆಳ್ಳಗಿದಾನ, ಕಾರಲ್ಲಿ ಇಳಿದ್ನಾ, ಕಾರ್ ಹತ್ತದ್ನಾ, ಸ್ವಂತ ಮನೆ ಇದೆಯಾ ಸಿಟಿಲಿ? ಇಂಥ ದರಿದ್ರ ವಿಚಾರ ನಿಮ್ಮ ತಲೆಯಲ್ಲಿದ್ದಾಗ ಇವೆಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ. ಬಾಂಧವ್ಯ ಇಲ್ಲ ಅಂದರೆ, ಸಂಬಂಧದಲ್ಲಿ ಪ್ರೀತಿ ಇಲ್ಲ ಅಂದರೆ, ಒಬ್ರಿಗೊಬ್ರಿಗೆ ಮರ್ಯಾದೆ ಇಲ್ಲ ಅಂದರೆ, ಇವೆಲ್ಲ ನಾಶ ಆಗ್ಬಿಡುತ್ತೆ. 6 ಅಡಿನೂ ಹೊಟ್ಟೋಗುತ್ತೆ. 3 ಅಡಿಯವನೇ ಇಷ್ಟ ಆಗ್ತಾನ್ರಿ, ತಿಳ್ಕೊಳ್ಳಿ. ಜೀವನದಲ್ಲಿ
RD ಇರೋರೇ ಸೂಪರ್ ಆಗಿರ್ತಾರೆ ಅಂದಿದ್ರೆ ಫಿಲಮ್ ಆಕ್ಟರ್ಸ್ದೆಲ್ಲ ಮದುವೆ ಜೀವನ ಚೆನ್ನಾಗಿರ್ಬೇಕಾಗಿತ್ತು. ಅರ್ಥ ಆಯ್ತಾ? ಇವೆಲ್ಲವೂ ನಾವು ನೋಡಿದಾಗ ಬಹಳ ಇಂಪಾರ್ಟೆಂಟ್. ಎಚ್ಚರದಿಂದ ದಯವಿಟ್ಟು ಇರಿ. ಜ್ಯೋತಿಷ್ಯದಿಂದ ಪುಸ್ತಕ ಇಟ್ಕೊಂಡು ಓಡೋಗೋಂತ ಹೆಂಗಸರಿಗೆ ಮೊದಲು ನಿಮಗೆ ಒಂದು ಕಿವಿ ಮಾತು. ಈ ಜ್ಯೋತಿಷ್ಯರಿಂದ ಒಂದು ಪುಸ್ತಕ ಇಟ್ಕೊಂಡು ಓಡೋಗ್ತೀರಾ, ಇವಳಿಗೆ ಏನಿದೆ, ರಾಹು ಇದೆಯಾ, ಕೇತು ಇದೆಯಾ, ಅವನಿಗಿದ್ಯಾ, ಇವನಿಗಿದ್ಯಾ, ಸಾಡೆ ಸಾತಿ ಇದೆಯಾ, 7ನೇ ಮೇಲೆ ಕುಜ ಇದೆಯಾ, 8ನೇ ಮೇಲೆ ಅವನಿದಾನ, ಬೇಗ ಸಾಯ್ತಾರ, ಇದು ಮಾಡ್ತಾರ ಅಂತ. ಅರ್ಧಂಬರ್ಧ ಕಲ್ತಿರ್ತಕ್ಕಂಥ ಹೆಂಗಸರಿಗೆ ಒಂದು ಹಿತವಚನ, ಒಂದು ಕಿವಿ ನುಡಿ. ನಿಮ್ಮ ಜೀವನದಲ್ಲಿ 15,000 ಏನು ಮಹಾ ದುಡ್ದಿಲ್ಲ. ಕಲ್ತ್ಕೊಳ್ಳಂಗಿದ್ರೆ ಪರಿಪೂರ್ಣವಾಗಿ ಬಂದು ಕಲ್ತ್ಕೊಳ್ಳಿ. ನಿಜವಾದ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಮಕ್ಕಳಿಗೂ ಒಂದು ಮಾರ್ಗದರ್ಶನ ಕೊಡಿ ಜ್ಯೋತಿಷ್ಯದ ಪ್ರಕಾರ. ಹಾಗೆ ಮದುವೆ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಬಾಂಧವ್ಯ, ಪ್ರೀತಿ, ರೆಸ್ಪೆಕ್ಟ್ ಕೊಡ್ತಾರ ಅಲ್ಲಿ. ನಿಮ್ಮ ಮನೆಗೆ ಬಂದಾಗ ನಾನು ಅಡುಗೆ ಮಾಡೋಕ್ಕಾಗಲ್ಲ, ಏನೋ ಒಂದು ಬೇಜಾರಲ್ಲಿ ನಾನು ಮನೆ ನೋಡ್ಕೊಳಕ್ಕಾಗಲ್ಲ, ಅವಾಗ ನೀವು ಬೈತೀರಾ, ಮಾಡ್ತೀರಾ, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ, ನನ್ನನ್ನು ಗೈಡ್ ಮಾಡ್ತೀರಾ, ಇದನ್ನ ಮಾಡಿ. ಇವತ್ತಿನ ದಿವಸ ಹಿಂದೂ ಧರ್ಮದಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಇದನ್ನೆಲ್ಲ ಟ್ರೈನಿಂಗ್ ಮಾಡಲ್ಲ. ಸಪ್ತಪದಿ ತುಳಿಬೇಕಾದ್ರೆ ಏನೇನು ಹೇಳ್ತಾರೆ, ಮದುವೆ ಟೈಮಲ್ಲಿ ಹೋಗಿ ಹೇಳ್ತಾರೆ. ಮದುವೆಗಿನ ಮುಂಚೆ ಹೇಳ್ಬೇಕ್ರಿ ಸಪ್ತಪದಿ ಏನಕ್ಕೆ ಅಂತ. ಸಪ್ತಪದಿ ಅನ್ನೋದು ಮದುವೆಗಿನ ಮುಂಚೆ ಹೇಳಬೇಕು. ಮದುವೆ ಟೈಮಲ್ಲಿ ಇನ್ನೇನು ತಾಳಿ ಕಟ್ಟೆ ಟೈಮಲ್ಲಿ ಹೇಳ್ತಾರೆ, ಅದು ಫನ್ ಆಗಿ ಹೇಳ್ತಾರೆ, ಅದು ಸುಮ್ಮನೆ ಕಿವಿಗೆ ಈ ಕಡೆ ಹೊಟ್ಟೋಗುತ್ತೆ. ಯಾರು ಇದನ್ನ ಫಾಲೋ ಮಾಡ್ತಾರೆ ಇವತ್ತಿನ ದಿವಸ ಈ ಕಲಿಯುಗದಲ್ಲಿ? ಯಾರು ಇದನ್ನ ಫಾಲೋ ಮಾಡ್ತೀರಾ? ನಿಮ್ಮ ಈ ಗುಣಮಿಲನ ಅನ್ನೋದು ಬರ್ದೇ ಹೋದ್ರೂ ಪರವಾಗಿಲ್ಲ, ನೀವು ಒನ್ ಆಫ್ ದಿ ಬೆಸ್ಟ್ ಕಪಲ್ಸ್ ಅಲ್ಲಿ ಇರ್ತೀರಾ. ಇದು ನನ್ನ ಗ್ಯಾರಂಟಿ, ಇದು ಶ್ರೀಮನ್ ನಾರಾಯಣನ ಗ್ಯಾರಂಟಿ. ಅದೆರಡೂ ಬರಲಿಲ್ಲ ಅಂದ್ರೆ ಮನಸ್ಸು ಹೇಳೋ ಮದುವೆನೇ ಫೈನಲ್ ಮದುವೆ. ಅದು ತಿಳ್ಕೊಳ್ಳಿ. ನೀವು ಎಲ್ಲರೂ ಮಾಡಿರೋ ಮದುವೆ ಅಲ್ಲ, ಫೈನಲ್ ಆಗಿ ಮನಸ್ಸು ಹೇಳೋ ಮದುವೆನೇ ಫೈನಲ್. ಆ ಮನಸ್ಸು ಬರಬೇಕು ಅಂದ್ರೆ ಅವ್ರ ಗಂಡ ಹೆಂಡತಿ ಮಾತಾಡ್ಬೇಕು, ಹುಡುಗ ಹುಡುಗಿ ಮಾತಾಡ್ಬೇಕಾರೆ ವಾಟ್ ಶುಡ್ ಬಿ ಸ್ಪೋಕನ್, ಅಲ್ಲೇ ನೀವು ಡಿಸಿಷನ್ ತಗೊಂಡ್ಬೋದು. ಹಾಗೆ ಸೊ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ, ಜ್ಯೋತಿಷ್ಯ ತಿಳ್ಕೊಳ್ಳಿ. ಹಾಗೆ ಹೇಗೆ ನಾವು ಏನೇನು ಇಂಪಾರ್ಟೆಂಟು ಅಂತ ಹೇಳಿ ತಿಳ್ಕೊಳ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟು. ಬೆಳಿಗ್ಗೆ ಎದ್ದು ಯಾವ ಜ್ಯೋತಿಷ್ಯರು ಹೇಳಲ್ಲ ಈ ವಿಚಾರ, ಬರೀ ರಾಹು ಕೇತು ಅದನ್ನೇ ಸಬ್ಜೆಕ್ಟೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹಿ ಇಸ್ ನಾಟ್ ಎ ಗುರು. ನಾವು ಗುರುಜಿ ಅಂತ ಎಲ್ಲಾರನ್ನೂ ಕರಿತೀವಲ್ಲ, ವೇಷಧಾರಿಗಳೆಲ್ಲ. ಸಬ್ಜೆಕ್ಟ್ ಮಾತ್ರ ಮಾತಾಡೋನು ಅವನು ಗುರುಜಿ ಅಲ್ಲ. ಸಬ್ಜೆಕ್ಟ್ ಇಂದ ಆಚೆ ಬಂದು ಕೂಡ ಸರ್ಟನ್ ಪ್ರಿನ್ಸಿಪಲ್ಸ್ ಮಾತಾಡಬೇಕು. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ. ದಿನೇಶ್ ಗುರೂಜಿ ಅವರಿಗೆ ನಾನು ಅವರ ಒಂದು ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ನಾನು ನಕ್ಷತ್ರ ನಾಡಿ ಕ್ಲಾಸನ್ನು ಕಲ್ತ್ಕೊಂಡ್ಬಿಟ್ಟು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಒಂದು ಸಂಬಂಧಿಕರುಗಳಿಗೆ, ಅವರಿಗೆ ಒಂದು ಸಣ್ಣ ಪುಟ್ಟ ತೊಂದರೆಯಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅನ್ನೋ ಒಂದು ಇದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಪ್ರೊಡಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನೇನೋ ಚಿಕ್ಕದಾಗಿ ಏನೋ 4 ತಿಂಗಳಾಯ್ತು ಕಲಿತಾ. ಒಂದೇನಪ್ಪ ಅಂತಂದ್ರೆ ಈ ನಕ್ಷತ್ರ ನಾಡಿಯಲ್ಲಿ ಕರೆಕ್ಟಾಗಿ ಪರಾಶರಕ್ಕಿಂತ ನಕ್ಷತ್ರ ನಾಡಿ ಅನ್ನೋದು ತುಂಬಾ ಪಕ್ಕ ಅಕ್ಯುರೇಟ್ ಆಗಿ ಇದು ಬರ್ತಾ ಇದೆ. ಏನಂತಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಮದುವೆ ಇರ್ಬೋದು, ಜಾಬ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಎನಿವನ್ ಆ ಒಂದು ದಶಾ ಸಮಯದಲ್ಲಿ ಏನಾಗುತ್ತೆ, ನಕ್ಷತ್ರ ಲಾಡಲ್ಲಿ ಏನು ಪ್ರಾಬ್ಲಮ್ನ ತೋರಿಸುತ್ತೆ ಹಿಟ್ ಆಗ್ಬಿಟ್ಟು, ಮತ್ತೆ ಸಬ್ಲಾಡಲ್ಲಿ ಏನು ತೋರಿಸುತ್ತೆ ಅದನ್ನ ನಾವು ಕರೆಕ್ಟಾಗಿ ನಾವು ಪ್ರಿಡಿಕ್ಷನ್ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಒಂದು ಆಘಾತಗಳಿಂದ ನಾವು ದೂರ ಇರ್ಲಿಕ್ಕೆ ಗುರೂಜಿಯವರು ನಮ್ಗೊಂದು ದೊಡ್ಡದೊಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದೇನಂತಂದ್ರೆ ನಮ್ಮ ಒಂದು 12 ರಾಶಿಗಳಲ್ಲಿ ಲಗ್ನದಿಂದ ಹಿಡಿದು ಬಿಟ್ಟು 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಮದುವೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆಗಳಾಗಿರ್ತವೆ. ಜೊತೆಗೆ ನೋಡ್ಬೇಕನ್ನೋದನ್ನ ನಾವು ತಿಳ್ಕೊಂಡು ನಮ್ಗೆ ಯಾವ್ದು ಬೇಕೋ ಅದ್ರ ಮೇಲೆ ಪ್ರೊಡಕ್ಷನ್ ಮಾಡ್ತಾ, ಜೊತೆಗೆ ಗುರೂಜಿಯವರು ಕೊಟ್ಟಿರ್ತಕ್ಕಂಥ ಒಂದು ರೆಮಿಡೀಸ್ ನಾವು ಉಪಯೋಗಿಸ್ಕೊಂಡು ಹೋಗಿದ್ವಿ ಅಂದ್ರೆ ನಮಗೆ ತುಂಬಾ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಇಂಥ ಒಂದು ನಕ್ಷತ್ರ ನಾಡಿ ಕ್ಲಾಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಈಗ PGD ಮುಗಿಸ್ಕೊಂಡಿದ್ದೀನಿ, ಡಾಕ್ಟರೇಟ್ ಇದಕ್ಕೆ ನಾನು ಸೇರ್ಕೊಂಡಿದ್ದೀನಿ. ಈಗ 3 ತಿಂಗಳ ಮೇಲಾಯ್ತು. ಈ ಒಂದು ನಮ್ಮ 27 ನಕ್ಷತ್ರಗಳ ಜೊತೆಗೆ ಒಂದು ಅಭಿಜಿನ್ ಮುಹೂರ್ತದ ನಕ್ಷತ್ರ, ಈ 28 ನಕ್ಷತ್ರಗಳು ಏನ್ ಮಾಡ್ತವೆ, 9 ಗ್ರಹಗಳು 12 ರಾಶಿಯಲ್ಲಿ ಯಾವ್ಯಾವ ಒಂದು ಫಲಗಳನ್ನ ಯಾವ್ಯಾವ ಟೈಮಲ್ಲಿ ದಶ ಟೈಮಲ್ಲಿ ಕೊಡ್ತವೆ ಅನ್ನೋದನ್ನ ನಾವು ತುಂಬಾ ಕ್ಲೀನ್ ಆಗಿ ತಿಳ್ಕೊಂಡು ಅದರಿಂದ ನಾವು ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ.
ಪಂಡಿತ್ ದಿನೇಶ್ ಗುರೂಜಿ ಅವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.